ಶುಂಠಿ ರೈತ ಬಾಂಧವರಿಗೆ ನಮಸ್ತೆ. ಇವತ್ತು ಐನೂರಿಂದ ಆ, ಒಂದು 5-10 ಕಿಲೋಮೀಟ್ರ್ ಸರೌಂಡಿಂಗಲ್ಲಿರ್ತಕ್ಕಂಥ ಬಿಲ್ಗುಣಿ ಅಂತ ಇಲ್ಲಿ ಮಾಲ್ತೇಶ್ ಅವ್ರ ಶುಂಠಿ ತೋಟದಲ್ಲಿ ನಾವಿದ್ದೀವಿ ಇವತ್ತು. ಸೊ ಶುಂಠಿಲಿ ಇದು ಏನಾಗಿದೆ, ಕಳೆದ 2.5 ತಿಂಗಳಿಂದ ಇವರು ಪೋಷಕಾಂಶಗಳು ಕೊಟ್ಟಿಲ್ಲ. ಯಾಕೆ ಅಂತ ಹೇಳಿದ್ರೆ ಹೆಚ್ಚು ಮಳೆ ಬೀಳ್ತಾ ಇರೋದ್ರಿಂದ ಎಲೆ ಚುಕ್ಕೆ ರೋಗ ಈ ಎಲ್ಲ ಭಾಗದಲ್ಲೂ ಹೆಚ್ಚಾಗಿರೋದ್ರಿಂದ ಸೊ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಕಲ್ಪನೆಯಲ್ಲಿ ಅವರು ಪೋಷಕಾಂಶಗಳನ್ನ ಕೊಟ್ಟಿಲ್ಲ. ಈಗ ನೋಡ್ಬೋದು ನಿಮಗೆ ವೆಜಿಟೇಟಿವ್ ಗ್ರೋತ್ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಗರಿಗಳ ಸಂಖ್ಯೆ ಆಗಲಿ, ಇಲ್ಡಲ್ಲಾಗಲಿ, ನಿಮಗೆ ನೋಡಿ ಲೀಫ್ ಏರಿಯಾ ಆಗಲಿ, ಮತ್ತು ಟಿಲ್ಲರ್ ಸಂಖ್ಯೆ ಆಗಲಿ ಚೆನ್ನಾಗಾಗಿದೆ. ಇನ್ನು ಫ್ಲವರಿಂಗ್ ಸ್ಟಾರ್ಟ್ ಆಗಿಲ್ಲ. ನಿಮಗೆ ಸರ್ ಇದು ಎಷ್ಟು ತಿಂಗಳು ಆಗಿದೆ ಸರ್ ಶುಂಠಿಗೆ? 4.5 ತಿಂಗಳಾಗಿದೆ ಸರ್. ಈಗ ಇದಕ್ಕೆ 4.5 ತಿಂಗಳು. 4.5 ತಿಂಗಳಲ್ಲಿ ಇನ್ನೂ ಫ್ಲವರಿಂಗ್ ಬಂದಿಲ್ಲ, ಇನ್ನು ಹೆಚ್ಚಿನ ಫ್ಲವರಿಂಗ್ ಬಂದಿಲ್ಲ. ಬಟ್ ಈಗ ಎಷ್ಟು ಗೊಬ್ಬರ ಬಿದ್ದಿದೆ ಸರ್? ಗೊಬ್ಬರ 2 ಬಿದ್ದಿದೆ ಅಷ್ಟೇ ಸರ್. 2.5 ತಿಂಗಳಿಂದ ಗೊಬ್ಬರನೇ ಕೊಟ್ಟಿಲ್ಲ. 2 ಗೊಬ್ಬರ ಮಾತ್ರ ಹಾಕಿದಾರಂತೆ. 2 ಗೊಬ್ಬರ ಹಾಕಿದೆ ಸರ್. 2 ಗೊಬ್ಬರ. ಈಗ ನಾನು ಲಾಸ್ಟ್ ಬರ್ದಿದ್ದು ಅಪ್ಲಿಕೇಶನ್ ಬಿದ್ದಿದೆ. 20 ದಿವಸ ಆಯ್ತು, ಅದು ಹಾಕಿಲ್ಲ ಸರ್. ಅದು ಬರ್ದಿರೋದು ಒಂದ್ಸರಿ. ನಾನು ಆಲ್ರೆಡಿ ಗೊಬ್ಬರ ಬರ್ದಿದ್ದೀನಿ. ಇದಕ್ಕೆ ನ್ಯೂಟ್ರಿಯೆಂಟ್ಸ್ ಕೊಟ್ಟಿಲ್ಲ. ಆ ಪೋಷಕಾಂಶಗಳನ್ನ ತಂದಿಟ್ಕೊಂಡಿದ್ದಾರೆ. ನಾನೇನು ನಿಮ್ಗೆ ಈಗ 15 ಗ್ರೀನ್ ಪೊಟ್ಯಾಶ್, ನಿಮಗೆ ಜಿಂಜರ್ ಸ್ಪೆಷಲ್ ಜೊತೆಗೆ ನವಜೀವನ್ ಇದೇನು ನಿಮಗೆ ಪ್ಲಾಂಟ್ಸಿಗೆ ಬೆಳೆದೇ ಇರೋ ಕಾರಣ ನ್ಯೂಟ್ರಿಯೆಂಟ್ ಮಣ್ಣಲ್ಲೂ ಇದು ಫಸ್ಟೇ ನಿಮ್ಮ ಭೂಮಿ ಏನಾಗಿದೆ ಮಳೆಲು ಮಿಶ್ರಿತ. ಸೊ ಹೆಚ್ಚಿನ ಪೋಷಕಾಂಶಗಳ ಅವಶ್ಯಕತೆ ಬಹಳ ಇದೆ ಈ ಪ್ಲಾಟ್ ಅಲ್ಲಿ. ಸೊ 2.5 ತಿಂಗಳಿಂದ ನ್ಯೂಟ್ರಿಯೆಂಟ್ಸ್ ಕೊಡದೇ ಇರೋ ಕಾರಣ ಎಲ್ಲ ಹಳದಿ ಆಗಿದೆ. ತುಂಬಾ ರೈತರು ಇದನ್ನೇ ಮಾಡೋದು. ನಿಮ್ಗೆ ಎಲೆ ಚುಕ್ಕೆ ಬರುತ್ತೆ ಅಂತ ಹೇಳಿ ನ್ಯೂಟ್ರಿಯೆಂಟ್ ಮ್ಯಾನೇಜ್ ಮಾಡೋದು ಬಿಟ್ಬಿಡ್ತಾರೆ. ನಿಮ್ಗೆ ಮಳೆ ಜಾಸ್ತಿ ಆಯ್ತು ಅಂದ್ರೆ ಪೋಷಕಾಂಶಗಳು ಕೊಡೋದೇ ಇಲ್ಲ. ಸೊ ನೀವು ಇನ್ನೊಂದು ತಿಳ್ಕೊಳ್ಬೇಕು ಎಲ್ಲಾ ರೈತರು ಕೂಡ. ಸೊ ಪೋಷಕಾಂಶಗಳನ್ನ ಕೊಟ್ಟರು ರೋಗ ಬರ್ತದೆ, ಕೊಡದೇ ಇದ್ರೂ ನಿಮಗೆ ಪ್ಲಾಂಟ್ ಅಲ್ಲಿ ರೆಸಿಸ್ಟೆನ್ಸ್ ಯಾವಾಗ ಕಡಿಮೆ ಆಗ್ತಾ ಹೋಗ್ತದೆ, ಅದನ್ನ ರಿಕವರಿ ಮಾಡೋಕ್ಕಾಗದೇ ಇರೋ ಅಷ್ಟು ರೋಗಗಳು ಉಲ್ಬಣ ಆಗೋದು ಜಾಸ್ತಿ ಇರ್ತದೆ. ನೀವು ಆದಷ್ಟು ಪೋಷಕಾಂಶಗಳನ್ನ ಮ್ಯಾನೇಜ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇದೆ ಶುಂಠಿಲಿ. ಸೊ ಈಗ ನೋಡಿ, ಈಗ ತಲೆ ಒಳಗೆ ಕೊಟ್ಬಿಟ್ರೆ ಜಾಸ್ತಿ ಆಗತ್ತೆ ಅನ್ನೋದು ಒಂದು ಇದಿರುತ್ತೆ ಸರ್. ಹಾಗಾಗಿ ನಾವು ಕೊಟ್ಟಿಲ್ಲ. ಎಷ್ಟೋ ರೈತರದ್ದು ಅದೇ ಕಾನ್ಸೆಪ್ಟ್. ನೀವು ಶುಂಠಿಗೆ ಗೊಬ್ಬರ ಕೊಟ್ಬಿಟ್ಲೆ ರೋಗ ಜಾಸ್ತಿ ಆಗುತ್ತೋ ಮತ್ತೆ ಇರೋದು ಹಾಳಾಗ್ಬಿಡುತ್ತಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಏನು ಮಾಡ್ತಾ ಇಲ್ಲ ಸರ್. ಅದು ಹಾಗಾಗಿ ಇವಾಗ ಇದೆ ಸರ್, ಕೊಡ್ತೀವಿ. ಈಗ ನೀವು ಒಂದು ಪೋಷಕಾಂಶಗಳು ಕೊಡಿ. ಇದೆಲ್ಲ ನೋಡಿ, ಶುಂಠಿ ಎಲ್ಲ ಈಗ ಮುಟ್ಟಿದಾಗ ನಿಮಗೆ ಎಲ್ಲ ಸ್ಮೂತ್ ಆಗಿದೆ. ನಿಮಗೆ ಎಲೆ ಎಲ್ಲ ಎಷ್ಟು ಹೂ ಇದ್ದಂಗಿದೆ. ಯಾಕೆಂದ್ರೆ ನಿಮಗೆ ಎಲೆ ಗಟ್ಟಿ ತರನೇ ಇಲ್ಲ. ಆಮೇಲೆ ಈ ಎಲೆಯಲ್ಲಿ ಗೊತ್ತಾಗ್ತದೆ ನಿಮಗೆ ಎಲ್ಲ ಇದು ಪೋಷಕಾಂಶಗಳ ಕೊರತೆ. ಇದು ಯಾವುದು ರೋಗ ಅಲ್ಲ. ಒಂದು ಶುಂಠಿಗೆ ನಿಮ್ಗೆ ಸಿಂಪ್ಟಮ್ಸ್ ಪಕ್ಕದಲ್ಲೆಲ್ಲ ರೋಗ ಇದೆ, ಬಟ್ ಇವ್ರ ತೋಟದಲ್ಲಿ ಅಷ್ಟೊಂದು ರೋಗ ಇಲ್ಲ. ಜೊತೆಗೆ ನಿಮ್ಗೆ ಆತರ ಬರ್ತದೆ ಅಂತ ಸ್ವಲ್ಪ ಭಯ ಇದ್ರೆ ಏನ್ ಮಾಡ್ಬೋದು ಅಂದ್ರೆ, ನೀವು ಪೋಷಕಾಂಶಗಳು ಕೊಟ್ಟು 2 ದಿನಕ್ಕೆನೆ ನೀವು ಮೇಲೆನೆ ಸಿಂಪರಣೆ ತಗೊಳ್ಳೋದ್ರಿಂದ, ಒಂದು ಫಂಗಿಸೈಡ್ ನ ನೀವು ಮೇಲೆನೆ ಸಿಂಪರಣೆ ತಗೊಂಡ್ರೆ ಸ್ವಲ್ಪ ರೋಗ ತೀವ್ರತೆ ಕಡಿಮೆ ಮಾಡ್ಬೋದು. ನೀವು ಗೊಬ್ಬರ ಕೊಟ್ಟು ಸುಮ್ನೆ ಬಿಟ್ಬಿಟ್ರೆ, ಮಳೆ ಸ್ವಲ್ಪ ಹಿಡಿದು ಬಿಟ್ರೆ ನಿಮ್ಗೆ ಕೊಳೆ ಆಗೋ ಚಾನ್ಸಸ್ ಮತ್ತೆ ಎಲೆ ಚುಕ್ಕೆ ಬರೋ ಚಾನ್ಸಸ್ ಇರ್ತದೆ. ಸೊ 2 ದಿನದಲ್ಲೇ ಮತ್ತೆ ಸಿಂಪರಣೆ ತಗೊಂಡ್ರೆ ಸ್ವಲ್ಪ ರೋಗ ತೀವ್ರತೆನ ಸಪ್ರೆಸ್ ಮಾಡ್ಬೋದು, ಬಟ್ ನ್ಯೂಟ್ರಿಯೆಂಟು ಕೊಟ್ಟಂಗೆ ಆಗ್ತದೆ ನಿಮ್ಗೆ. ಸೊ ಎಲ್ಲೋ ಭಾಗದಲ್ಲಿ ಈ ತರದ್ದು ಸ್ವಲ್ಪ ಎಲೆ ಚುಕ್ಕೆ ಕಾಣಿಸ್ತಾ ಇದೆ, ಬಟ್ ಬರುತ್ತೆ ಅಂತ ಏನ್ ತಲೆ ಕೆಡ್ಸ್ಕೊಬೇಡಿ. ಈಗ 4-4.5 ತಿಂಗಳಿಂದ ನಿಮ್ಗೆ 6 ತಿಂಗಳವರೆಗೂ ಸ್ವಲ್ಪ ಪೋಷಕಾಂಶಗಳು ಕೊಡ್ಲೇಬೇಕು ನೀವು. ಯಾಕಂತ ಹೇಳಿದ್ರೆ ಪೋಷಕಾಂಶಗಳು ಕೊಟ್ಟಷ್ಟು ಗೆಡ್ಡೆ ಫಾರ್ಮ್ ಆಗೋದಿರುತ್ತೆ. ಈಗ ವೆಜಿಟೇಟಿವ್ ಗ್ರೋತ್ ಆಗ್ಬಿಟ್ಟಿದೆ ಈಗ. ಸೊ ಫ್ಲವರಿಂಗು ಮತ್ತೆ ಗೆಡ್ಡೆ ಫಾರ್ಮ್ ಆಗ್ಬೇಕು. ಸೊ ಅದಕ್ಕೆ ಪೊಟ್ಯಾಶ್ ಮತ್ತೆ ಸಲ್ಫರ್ ಮತ್ತೆ ಮ್ಯಾಗ್ನೀಷಿಯಮ್ ಮತ್ತೆ ಜಿಂಕ್, ಬೋರಾನ್ ಇಷ್ಟು ಪೋಷಕಾಂಶಗಳು ನಿಮ್ಗೆ ಮೇಲೆ ಮ್ಯಾನೇಜ್ ಮಾಡಬೇಕಾಗ್ತದೆ. ನೀವು ಈಗ ಒಂದ್ಸಾರಿ ಗೊಬ್ಬರ ಕೊಟ್ಟಾದ ನಂತರ ಬೇಕಾದ್ರೆ ಗೆಡ್ಡೆ ತೂಕ ಆಗ್ಲಿಕ್ಕೆ ಪೊಟ್ಯಾಶ್ನ ಮತ್ತೆ ಅಡಿಷನಲ್ ಆಗಿ ನೀವು ಮತ್ತೆ ಒಂದ್ಸಾರಿ ಕೊಡೋದು. ಮತ್ತೆ ನೀವು 13-045 ಅಥವಾ 0050 ಇವನ್ನ ವಾಟರ್ ಸಾಲ್ಬಲ್ ನಲ್ಲಿ ಡ್ರಿಂಚಿಂಗ್ ಕೊಡೋದು ಗೆಡ್ಡೆ ತೂಕ ಆಗ್ಲಿಕ್ಕೆ ಉತ್ತಮವಾಗುತ್ತೆ, ಮತ್ತೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ಲಿಕ್ಕೆ. ಈ 4.5 ತಿಂಗಳು 5 ತಿಂಗಳ ಮೇಲೆ ನೀವು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ಬೇಕು ಅಂದ್ರೆ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಮಾಡಬೇಕು. ನಿಮಗೆ ಮಣ್ಣಲ್ಲಿ ಮರಳು ಮಿಶ್ರಿತ ಜಾಗ ಇದೆ ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಪೋಷಕಾಂಶಗಳ ಅವಶ್ಯಕತೆ ಜಾಸ್ತಿ ಬೇಕಾಗ್ತದೆ ಸರ್. ಇದಕ್ಕೆ ನೀವು ಮಲ್ಟಿಪ್ಲೆಕ್ಸ್ ಉತ್ಪನ್ನಗಳನ್ನ ಏನೇನು ಬಳಕೆ ಮಾಡಿದ್ದೀರಾ ನಿಮಗೆ ಗೊತ್ತಿರೋ ಹಾಗೆ? ಸರ್ ಇದೆ ಫಸ್ಟಿಗೆ ಕ್ರಾಂತಿ ನವಜೀವನ್ ಸ್ಪ್ರೇಗೆ ಮಾಡಕ್ಕೆ ಮಾಡಿದ್ರು. ಆಮೇಲೆ ಮತ್ತೆ ಕ್ರಾಂತಿ ಆದ್ಮೇಲೆ ಬಯಜೋಡಿ 1340 ಸ್ಪ್ರೇ ಟ್ರಂಚಿಂಗ್ ಅಲ್ಲಿ ಟ್ವಿನ್. ಆಮೇಲೆ ಕ್ರಾಂತಿ ಬಯಜೋಡಿ
ಹಾ. ಆಮೇಲೆ ಪ್ರೋ ಕಿಸನ್, ಓಕೆ. ಜೀವರಸ್ಸು, ಫಾಲ್ಕನ್, ಮಾಡಿದಿರಿ. ಓಕೆ. ಜೀವರಸ್ಸು, ಫಾಲ್ಕನ್ ಇದರಲ್ಲಿ ಟಂಚಿಂಗ್ ಅಲ್ಲಿ ಕೊಟ್ಟಿದ್ದೀನಿ. ನೀವು ಸುಮಾರು ಮಲ್ಟಿಪ್ಲೆಕ್ಸ್ ಉತ್ಪನ್ನಗಳನ್ನ ನೀವು ಎಷ್ಟು ವರ್ಷದಿಂದ ಬಳಕೆ ಮಾಡ್ತಾ ಇದ್ದೀರಿ? ಸರ್ ಈಗ ನಾವು ನಮ್ಮ ಮಾಹಿತಿ ಮೇಲೆನೆ ಈಗ ಎಷ್ಟು ಸರ್ ವರ್ಷದಿಂದ 6-7 ವರ್ಷದಿಂದ ಮಲ್ಟಿಪ್ಲೆಕ್ಸ್ ಇಂದ ಬಿಟ್ರೆ ಬೇರೆ ಯಾವ್ದು ಮಾಡ್ತಾ ಇಲ್ಲ ಸರ್. ನಾವು ಹೌದು. ಫುಲ್ ಮಲ್ಟಿಪ್ಲೆಕ್ಸ್ ಉತ್ಪನ್ನನೇ ಜಾಸ್ತಿ ಸ್ಪ್ರೇ ತಗೊಂಡಿದ್ದಾರೆ ನಾವೆಲ್ಲ. ನೋಡಿ, ಈ ಭಾಗದಲ್ಲಿ ಇವರು 500 ಮತ್ತೆ ಬಿಲ್ಗುಣಿ ಭಾಗದಲ್ಲಿ ಸುಮಾರು ರೈತರು ನಾವು ವಿಸಿಟ್ ಮಾಡಿದಾಗ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರೋದು ಮಲ್ಟಿಪ್ಲೆಕ್ಸ್ ಉತ್ಪನ್ನಗಳನ್ನೇ ಹೆಚ್ಚು ಬಳಕೆ ಮಾಡಿ ಹೈ ಇಲ್ಡನ್ನ ತೆಗಿತಾ ಇದ್ದಾರೆ ಸುಮಾರು ವರ್ಷದಿಂದ. ನೀವು ನೋಡ್ಬೋದು ಇಲ್ಲಿ ಇದರದ ವೆಜಿಟೇಟಿವ್ ಗ್ರೋತು ಮತ್ತು ಇದು ಟಿಲ್ಲರಿಂಗ್ ಹೇಗಿದೆ ಅಂತ. ನಿಮಗಿಲ್ಲ ಅಂದ್ರೂ ಒಂದು ಗೆಡ್ಡೆಯಲ್ಲಿ ಒಂದು 20ರಿಂದ 30 ಟಿಲ್ಲರ್ಸ್ ನಾವು ನೋಡ್ಬೋದು. ಅಷ್ಟು ಭಾಳ ಚೆನ್ನಾಗಿ ಬಂದಿದೆ. ಈಗ ನೋಡಿ 3, 5, 3, 4, 5, 6, 7, 8, 9, 10, 17, 18, 19, 20, 21, ಇದೊಂದು 22, 23, 24, 25 ಟಿಲ್ಲರ್ನ ನೀವು ನೋಡ್ಬೋದು. ಹೆಚ್ಚು ಟಿಲ್ಲರಿಂಗ್ ಸಂಖ್ಯೆ ಚೆನ್ನಾಗಿದೆ, ವೆಜಿಟೇಟಿವ್ ಗ್ರೋತ್ ಚೆನ್ನಾಗಿದೆ. ಇನ್ನೂ ಫ್ಲವರಿಂಗೇ ಆಗಿಲ್ಲ. 4-4.5 ತಿಂಗಳು ಶುಂಠಿ ಇದು. ಸೊ ಇನ್ನೂ ನ್ಯೂಟ್ರಿಯೆಂಟ್ ಇವರು ಮಳೆ ಜಾಸ್ತಿ ಇದೆ ಅಂತೇಳಿ ಇನ್ನೂ 2 ತಿಂಗಳದ್ದು ನ್ಯೂಟ್ರಿಯೆಂಟ್ ಬಳಕೆನೇ ಮಾಡಿಲ್ಲ. ಸೊ ಬಳಕೆ ಮಾಡದಿರೋದ್ರಿಂದ ಸ್ವಲ್ಪ ಹಳದಿ ಆಗಿದೆ. ಈಗ ನೆಕ್ಸ್ಟ್ ಗೊಬ್ಬರ, ಇನ್ನೊಂದು ಗೊಬ್ಬರ ನಾವು ಯಾವುದು ನಮ್ಮದು ಗ್ರೀನ್ ಪೊಟ್ಯಾಶು ಮತ್ತು 15 ಹಾಲು ಜೊತೆಗೆ ಜಿಂಜರ್ ಸ್ಪೆಷಲ್ಲು ಇದನ್ನು ನವಜೀವನ ಸಜೆಸ್ಟ್ ಮಾಡಿದ್ದೀವಿ. ಇನ್ನು 2 ತಿಂಗಳಲ್ಲಿ ಇದೆಲ್ಲ ಹಸಿರಾಗ್ತದೆ. ಹೆಚ್ಚಿನ ಭಾಗ ಸ್ವಲ್ಪ ಹಳದಿ ಆಗಿರೋದು ನ್ಯೂಟ್ರಿಯೆಂಟ್ ಕೊಡದೇ ಇರೋದ್ರಿಂದ. ಸೊ ಈಗ ಇನ್ನೂ ನ್ಯೂಟ್ರಿಯೆಂಟ್ ಬಿದ್ದಿಲ್ಲ. ಇನ್ಮೇಲೆ ಫ್ಲವರ್ 5 ತಿಂಗಳಲ್ಲಿ ಫ್ಲವರಿಂಗು. ಅಡಿಕೆ ಮತ್ತು ಕಾಳ್ಮೆಣ್ಸ್ ಬಗ್ಗೆ ಆಗಲಿ, ಶುಂಠಿ ಬಗ್ಗೆ ಆಗಲಿ ಸಾಕಷ್ಟು ಮಾಹಿತಿ ಈ ಭಾಗದಲ್ಲಿ ಕೊಡ್ತಾ ಇದ್ವಿ. ನಿಮಗೆ ಏನು ಅನಿಸ್ತದೆ ಸರ್? ಮಲ್ಟಿಪ್ಲೆಕ್ಸ್ ಉತ್ಪನ್ನಗಳನ್ನ ಬಳಕೆ ಮಾಡಿದ್ರಲ್ಲ, ನಿಮಗೆ ಏನು ಅನಿಸ್ತಾ ಇದೆ? ಇಲ್ಲ ಸರ್, ನಮಗೆ ಯಾಕೆಂದ್ರೆ ನಾವು ಒಂದು 5-6 ವರ್ಷದಿಂದ ಮಾಡ್ತಾನೆ ಇದೀವಲ್ಲ. 5-6 ವರ್ಷದಿಂದ ಮಲ್ಟಿಪ್ಲೆಕ್ಸ್ ಬಿಟ್ಟು ಬೇರೆ ಏನಿಲ್ಲ. ಎಲ್ಲದಕ್ಕಿಂತ ಸ್ವಲ್ಪ ಉತ್ತಮ, ಪರವಾಗಿಲ್ಲ. ಅಡಿಕೆ ನೋಡ್ರಿ, ಅದಕ್ಕೆ ಎಲೆ ಚುಕ್ಕಿ ರೋಗ ಅವೆಲ್ಲ ಇತ್ತಲ್ಲ, ಅದು ಕಾನಿ ಎಲ್ಲ ಇದ್ ಮಾಡ್ಕೊಂಡ್ರೆ ಸ್ವಲ್ಪ ಪರವಾಗಿಲ್ಲ. ಇದಂತೂ ಶುಂಠಿ ಬೆಳೆಗಂತೂ ಚೆನ್ನಾಗಿದೆ, ಇನ್ನು ಪರವಾಗಿಲ್ಲ. ಉತ್ಪನ್ನ ಎಲ್ಲ ಸರಿ ಇದೆ. ಪೋಷಕಾಂಶಗಳನ್ನೆಲ್ಲ ಬಳಕೆ ಮಾಡಿದಿರಲ್ಲ ಮಲ್ಟಿಪ್ಲೆಕ್ಸ್, ಮಲ್ಟಿಪ್ಲೆಕ್ಸ್ ನಿಮಗೆ ಹೆಂಗೆ ಅಬ್ಸರ್ವೇಷನ್ ಕಂಡಿದ್ಯಾ? ಇಲ್ಲ ಸರ್, ಅಬ್ಸರ್ವೇಷನ್ ಇದೆ, ಚೆನ್ನಾಗಿದೆ. ಫುಲ್ ವರ್ತ್ ಇದೆ. ಎಲ್ಲ ಇದಕ್ಕಿಂತ, ಎಲ್ಲ ಕಂಪ್ನಿಗಿಂತ ಇದು ವರ್ತ್ ಇದೆ, ಪರವಾಗಿಲ್ಲ. ಅಂದ್ರೆ ರೇಟ್ ಅಲ್ಲೂ ಚೀಪ್ ಇದೆ, ರೇಟ್ ಅಲ್ಲೂ ಜಾಸ್ತಿ ಏನಿಲ್ಲ. ರೇಟು ಮಾರ್ಜಿನ್ ಇರುತ್ತೆ. ಆಮೇಲೆ ಕೆಲಸನು ಚೆನ್ನಾಗಿ ಮಾಡುತ್ತೆ. ನ್ಯೂಟ್ರೆಂಟ್ಗಳು ಬೇಗನೆ 15 ದಿವಸಕ್ಕೆ 20 ನಿಮಗೆ ದಿವಸಕ್ಕೆ. ಹೆಚ್ಚು ಯಾವ ಪೋಷಕಾಂಶಗಳು ನಿಮ್ಗೆ ಚೆನ್ನಾಗ್ ಅನ್ಸಿದೆ ಸರ್? ಸ್ಪ್ರೇ ಕೊಟ್ಬಿಟ್ಲೆ ಚೆನ್ನಾಗ್ ಅನ್ಸಿರೋದು ಯಾವ್ದು ನಿಮ್ಗೆ? ಈಗ ನೀವು ಕ್ರಾಂತಿ ಬಳಸಿದ್ರಿ, ಪ್ರೋ ಕಿಸಾನ್ ಬಳಸಿದ್ರಿ, ಪ್ರತಿ ಒಂದು ಕೊಟ್ಟಾಗೂ ಒಂದೊಂದರ ಚೇಂಜ್ ಆಗ್ತಾ ಇದೆ ಸರ್. ಇದು ಅದು ಅಂತಿಲ್ಲ. ಒಂದೊಂದು ಕ್ರಾಂತಿ ಕೊಟ್ಟಾಗ ಒಂಥರ, ಜೀವರಸ್ ಕೊಟ್ಟಾಗ ಒಂಥರ, ಫಾಲ್ಕನ್ ಕೊಟ್ಟಾಗ ಒಂಥರ, ಪ್ರತಿ ಒಂದಕ್ಕೂ ಸ್ವಲ್ಪ ಚೇಂಜ್ ಆಗ್ತಾನೆ ಬಂದಿದೆ ಸರ್ ಇದುವರೆಗೂ. ಸರಿ. ಈಗ 2 ಟ್ರೆಂಚಿಂಗ್ ಆಗಿದೆ, ಇದಕ್ಕೆ 4-5 ಔಷಧಿ ಆಗಿದೆ. ಗೊಬ್ಬರ ಮಾತ್ರ ಅದೇ ಆಗಿಲ್ಲ. ಎಲೆ ಚುಕ್ಕಿ ರೋಗ ಅಂತ ಎದುರಿದೀವಿ. ನೀವು ಟ್ವಿನ್ನು ಮತ್ತೆ ನಾವು ಜೀವರಸ ಕೊಟ್ಟಾಗ ನಿಮ್ಗೆ ಚೆನ್ನಾಗ್ ಅನ್ಸಿದ್ಯಾ? ಅದು ಪರವಾಗಿಲ್ಲ, ಚೆನ್ನಾಗ್ ಅನ್ಸಿದೆ ಸರ್. ಪಿಲ್ಲರ್ ಎಲ್ಲ ಬರಕ್ಕೆ ಕಾರಣ ಟ್ವಿನ್ ಎಲ್ಲ ಇದಾಗಿದ್ದಾಗ ಪರವಾಗಿಲ್ಲ, ಚೆನ್ನಾಗ್ ಬಂದಿದೆ ಸರ್. ಅದನ್ನ ಟ್ರೆಂಚಿಂಗ್ ಕೊಟ್ಟಿದೀವಲ್ಲ, ಆ ಟ್ರೆಂಚಿಂಗ್ ಕೊಟ್ಮೇಲೆ ಪಿಲ್ಲರ್ ಬಂದಿದೆ ಸರ್. ಸ್ವಲ್ಪ ಮಳಲ್ ಭೂಮಿ ಎಲ್ಲ ಇದೆ, ಏನೂ ಇಲ್ಲ. ಅದ್ರ ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಕಂಪ್ನಿ ಚೆನ್ನಾಗಿದೆ ಸರ್. ಕಂಪ್ನಿ ಬಗ್ಗೆ ಏನು ಹೇಳಂಗಿಲ್ಲ. ಯಾಕಂದ್ರೆ 5-6 ವರ್ಷ ಸರ್ ಈಗ ಮಾಡಕತ್ ನಾವು. ಏನ್ ತೊಂದ್ರೆ ಇಲ್ಲ. ಈ 1 ವರ್ಷ 2 ವರ್ಷ ಬೆಳೀತಾ ಇಲ್ಲ. ಮೊದ್ಲೆಲ್ಲ ಕೃಷ್ಣಪ್ಪ ಸರ್ ಎಲ್ಲ ಬಂದಾಗ ಬರ್ತಾ ಇದ್ರು ಫುಲ್ಲು. ಈಗ ನೀವು 3-4 ವರ್ಷದಿಂದ ಬರ್ತಾನೆ ಇದ್ದೀವಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.